ಮಡಿಕೇರಿ ನಗರದ ಮಹದೇವಪೇಟೆಯಲ್ಲಿರುವ ಶ್ರೀ ರಾಜೇಶ್ವರಿ ವಿದ್ಯಾಲಯದ ವತಿಯಿಂದ ಜನವರಿ 10 ಮತ್ತು 11ರಂದು SRV ಕನೆಕ್ಟ್ ಹಳೆಯ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಲಿದೆ ಎಂದು ಶ್ರೀ ರಾಜೇಶ್ವರಿ ವಿದ್ಯಾಲಯದ ಮ್ಯಾನೇಜಿಂಗ್ ಟ್ರಸ್ಟಿ ಸಚಿನ್ ವಾಸುದೇವ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ನಗರದ ಗಾಂಧಿ ಮೈದಾನದಲ್ಲಿ ಶ್ರೀ ರಾಜೇಶ್ವರಿ ವಿದ್ಯಾಲಯದ 1991 ಬ್ಯಾಚ್ನಿಂದ 2024 ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ಆಯೋಜಿಸಲಾಗಿದ್ದು, ವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕ್ರೀಡೋತ್ಸವವನ್ನು ಯಶಸ್ವಿಗೊಳಿಸಿಕೊಡುವಂತೆ ಮನವಿ ಮಾಡಿದರು. ಕ್ರೀಡೋತ್ಸವದಲ್ಲಿ ಕ್ರಿಕೆಟ್ ಹಾಗೂ ವಾಲಿಬಾಲ್ ತಂಡಗಳಿಗೆ ತಲಾ 8 ಹಾಗೂ ಫುಟ್ಬಾಲ್ಗೆ 12 ಫ್ರಾಂಚೈಸಿಗಳಿದ್ದು, ಥ್ರೋಬಾಲ್ ಹಾಗೂ ಶಾಲಾ ಮಟ್ಟದ ಅಂಡರ್ 16 ಬಾಲಕ ಬಾಲಕಿಯರ 5A ಸೈಡ್ ಫುಟ್ಬಾಲ್ ಪಂದ್ಯಾವಳಿ ನಡೆಯಲಿದೆ. ಅಲ್ಲದೆ ಹಳೆಯ ವಿದ್ಯಾರ್ಥಿಗಳಿಗೆ ವಿವಿಧ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. 1990 91 ಅಲ್ಲಿಂದ ಶುರುವಾಗಿದೆ. ಡಾಕ್ಟರ್ HS ವಾಸುದೇವ್ ನಮ್ಮ ತಂದೆಯವರು, ಹಾಗೆ ನಮ್ಮ ಅಧ್ಯಕ್ಷರು ಗೋವಿಂದರಾಜ ಸ್ವಾಮಿ ಅವರು, ಹಾಗೂ ಟ್ರಸ್ಟ್ ಮುಖಾಂತರ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿ ಗಂಟೆ ಬಂದಿದೆ. ಸೊ ನಮ್ಮದು ಉದ್ದೇಶ ಏನಂದರೆ ಜನವರಿ 10 ಮತ್ತು 11 SRV ಕನೆಕ್ಟ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೀವಿ. ಅದು ಅಲ್ಯೂಮಿನಿ ಮೆಂಬರ್ಸ್ಗೆ. ಸೊ ಅದ್ರಲ್ಲಿ ಏನಪ್ಪ ಅಂದರೆ ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್ ಹಾಗೂ ಕಲ್ಚರಲ್ ಪ್ರೋಗ್ರಾಮ್ಸ್, ಈ 4 ಕಾರ್ಯಕ್ರಮಗಳು ಇರುತ್ತೆ. ಅದಕ್ಕೆ ವಿಶೇಷ ಏನಂದರೆ ಕ್ರಿಕೆಟ್ ಹಾಗೂ ಮತ್ತು ವಾಲಿಬಾಲ್ ಅದರಲ್ಲಿ ಫ್ರಾಂಚೈಸಿ, ಈಗ IPL ಸ್ಟಾರ್ಟ್ ಆಗುತ್ತೆ ಅದೇ ಥರ ಕ್ರಿಕೆಟ್ಗೆ 8 ಫ್ರಾಂಚೈಸ್ ಇದೆ, ವಾಲಿಬಾಲ್ಗೂ ಕೂಡ 8 ಫ್ರಾಂಚೈಸ್ ಇದೆ. ಸೊ ನಮ್ಮ ಹಳೆ ವಿದ್ಯಾರ್ಥಿಗಳು ಎಷ್ಟು ಈಗ ಔಟ್ಗೋಯಿಂಗ್ ನಮ್ಮಲ್ಲಿ ಒಂದು 4,000 ಪ್ಲಸ್ ಇದ್ದಾರೆ. ಅದರಲ್ಲಿ ನಾವು ಒಂದು 200-250 ಹಳೆ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು ಒಂದು ಕ್ರಿಕೆಟ್ 8 ಫ್ರಾಂಚೈಸಿ ಮತ್ತು ವಾಲಿಬಾಲ್ ಕೂಡ ಫ್ರಾಂಚೈಸಿ ಮಾಡಿ ಅದಕ್ಕೆ ನಾವು ಗೇಮ್ಸ್ ಆಡಬೇಕು, ಒಂದು ಒಕ್ಕೂಟ ಸೇರಿಸಬೇಕು ಹಳೆ ವಿದ್ಯಾರ್ಥಿಗಳು. ಈಗ ತುಂಬ ಹಳೆ ವಿದ್ಯಾರ್ಥಿಗಳು ಬ್ಯಾಂಗ್ಳೂರು, ಮೈಸೂರು, ಬೇರೆ ಬೇರೆ ಕಡೆ ಇದ್ದಾರೆ. ಸೊ ಇಲ್ಲಿ ಗಂಟ ನಮ್ಮ 35 ಇಯರ್ಸ್ ಗಂಟ ಶಾಲೆ ನಡ್ಕೊಂಡು ಬರ್ತಾ ಇದೆ. ಬಟ್ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಆಗಲಿ ನಾವು ಒಂದು ಒಟ್ಟಿಗೆ ಸೇರಿದಾಗ ಇದುವರೆಗೆ ಇಲ್ಲ. ಸೊ ಇದು ಹೊಸ ಒಂದು ಪ್ಲ್ಯಾನ್ ಮಾಡಿ ನಮ್ಮ ಹಳೆ ವಿದ್ಯಾರ್ಥಿಗಳು ಪ್ರದೀಪ್ ಆಗಲಿ, ಚರಣ್ ಅವರಾಗಲಿ, ನಿರಂಜನ್ ಅವರಾಗಲಿ ಮತ್ತು ದಿವ್ಯ ಅವರೆಲ್ಲ ಬಂದು ಕೇಳ್ಕೊಂಡಾಗ ಹೌದು ಅಲ್ಯೂಮಿನಿ ಮೀಟ್ ಮಾಡೋಣ ಅಂತ ಹೇಳಿ ನಾವೆಲ್ಲ ಮ್ಯಾನೇಜ್ಮೆಂಟ್ ಕೂಡ ತೀರ್ಮಾನ ತಗೊಂಡು ಈಗ ಜನವರಿ 10 ಮತ್ತು 11 ನಾವು ತೀರ್ಮಾನ ಮಾಡಿದ್ದೀವಿ. ಇದು ಶುರುವಾಗಿದೆ ಅಂದರೆ ನಮ್ಮದು SRV ಫುಟ್ಬಾಲ್ ಚಾಂಪಿಯನ್ಸ್ ಲೀಗ್ ಅಂತ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೀಸನ್ 1 ಆಗಿದೆ ಮತ್ತು ಸೀಸನ್ 2 ಆಗಿದೆ. ಇದು 3rd ಸೀಸನ್ 3 ಜನವರಿ 10 ಮತ್ತು 11. ಅದರಲ್ಲಿ ಏನು ಅಂದರೆ ನಾವು 12 ಫ್ರಾಂಚೈಸೀಸ್ ಮಾಡಿದ್ದೀವಿ. ಅದರಲ್ಲಿ ಮಡಿಕೇರಿ ಫುಟ್ಬಾಲ್ ಪ್ಲೇಯರ್ಸೇ ಒಂದು 200 ಪ್ಲೇಯರ್ಸ್ ನಾವು ಅದಕ್ಕೆ ಸೇಮ್ IPL ಥರ ಮೀಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ 1 and 2 ಸಕ್ಸಸ್ಫುಲ್ ಆಗಿದೆ. ಸೊ 3rd ಸೀಸನಲ್ಲಿ ಅಲ್ಯೂಮಿನಿಯಂ ಜೊತೆಗೇ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಮಾಡಿರೋದು. ಸೊ ಅದರಲ್ಲಿ ಅಂಡರ್ 16 ಬಾಯ್ಸ್ ಲಾಸ್ಟ್ ಇಯರ್ ಆಡಿದ್ದಾರೆ. ನಾವು 10 ಶಾಲೆಯನ್ನು ಇನ್ವೈಟ್ ಮಾಡಿದ್ವಿ. 10 ಶಾಲೆಯಲ್ಲಿ ಲಾಸ್ಟ್ ಇಯರ್ ಫಸ್ಟ್ ಜನರಲ್ ಟೀಮೇ ಬಂತು, ಸೆಕೆಂಡ್ ಸೆಂಟ್ ಮೇಕರ್ಸ್ ಬಂದಿತ್ತು. ಈ ಸತಿ ಆ್ಯಡ್ ಆನ್ ಏನಂದರೆ ಅಂಡರ್ 16 ಗರ್ಲ್ಸ್ ಟೀಮು ಮಾಡ್ತಾ ಇದ್ದೀವಿ. ಸೊ ನಾವು ಆ್ಯಸ್ ಎ ಮ್ಯಾನೇಜ್ಮೆಂಟು ಮತ್ತು ಅಲ್ಯೂಮಿನಿ ಸಂಘ ಎಲ್ಲ ಸೇರ್ಕೊಳ್ಳೋರು ಏನಂದರೆ ಮಾಧ್ಯಮ ಮುಖಾಂತರ ಆದಷ್ಟು ನಮ್ಮ ಅಲ್ಯೂಮಿನಿ ಸ್ಟೂಡೆಂಟ್ಸ್ ಎಲ್ಲೆಲ್ಲಿದ್ದೀರಾ, ಬ್ಯಾಂಗ್ಳೂರ್ ಆಗಲಿ, ಮೈಸೂರು ಆಗಲಿ, ಬೇರೆ ಬೇರೆ ಕಡೆ ಆ ದಿನ ಜನವರಿ 10 to 11 ದಯವಿಟ್ಟು ಬಂದು ಪಾರ್ಟಿಸಿಪೇಟ್ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗುತ್ತೆ. ಹಳೆಯ ವಿದ್ಯಾರ್ಥಿ ಸಂಘದ ಖಜಾಂಚಿ ಬೊಟ್ಟಲೊಂಡ ನವ್ಯ ಕಾವ್ಯರಮ್ಮ ಮಾತನಾಡಿ, ಓದಿದ ಶಾಲೆ ಹಾಗೂ ಗುರುಗಳನ್ನು ಗೌರವಿಸುವ ಉದ್ದೇಶದಿಂದ ಹಳೆಯ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಲು ಮತ್ತು ಹಳೆಯ ವಿದ್ಯಾರ್ಥಿಗಳು ಮತ್ತು ಸಂಸ್ಥೆಯ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಹಾಗೂ ಶಾಲೆಯ ಅಭಿವೃದ್ಧಿಗೆ ಸಹಕರಿಸುವ ಸಲುವಾಗಿ ಶ್ರೀ ರಾಜೇಶ್ವರಿ ಹಳೆಯ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಲಾಗಿದೆ ಎಂದು ತಿಳಿಸಿದರು. ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಕರ್ಕೇರ, ಉಪಾಧ್ಯಕ್ಷರಾಗಿ ಪಂಕಜ, ಕಾರ್ಯದರ್ಶಿಯಾಗಿ ಲೋಹಿತ್ MG, ಖಜಾಂಚಿಗಳಾಗಿ ನಿರಂಜನ್ ಮತ್ತು ನಿವ್ಯ ಕಾವ್ಯರಮ್ಮ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಮಿತಿ ಸದಸ್ಯರುಗಳಾಗಿ ಹರೀಶ್, ಕವನ್, ಬೂಥಾನಿಸ್, ಚರಣ್ ಕುಮಾರ್, ಅನುಷಾ MG, ಅಕೀಬ್, SA ಸುಬ್ರಹ್ಮಣಿ, ಜೈದ್ BM, ರಾಬಿನ್, ರಮ್ಯಾ, ಮೊಹಮ್ಮದ್ ಕೈಫ್, ಸುಹೇಲ್, ಝೈನುಲ್ ಅಬ್ದಿ, ಸುನಿಲ್, ವಾಹಿದ್, ಸುಜಿತ್ ಶೆಟ್ಟಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಒಂದು ಸಂದರ್ಭ ಸಂಸ್ಥೆ ಅಂತ ಆದಾಗ ಅಲ್ಲಿ ಒಂದು ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು ಅಥವಾ ಆ ಥರ ಬೇರೆ ಬೇರೆ ಒಂದು ಪೋಸ್ಟ್ಗಳನ್ನ ಕೊಡ್ತಾರೆ. ಹಾಗಾಗಿ ನಾವು ಈ ಪೋಸ್ಟ್ನ ತಗೊಂಡಿದ್ದೇವೆ ಹೊರತು ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಹಾಗೆ ಇಲ್ಲಿ ಜೂನಿಯರ್ಸ್ ಇದ್ದೀವಿ, ಸೀನಿಯರ್ಸ್ ಇದ್ದೀವಿ.
ಒಂದು ಗ್ಯಾದರಿಂಗ್ ಆಗಿ ಅವ್ರಿಗೆ ನಮ್ಮ ಕಡೆಯಿಂದ ಎಷ್ಟು ಸಪೋರ್ಟ್ ಆಗುತ್ತೋ ಆ ಥರ ಒಂದು ಸಪೋರ್ಟಿವ್ ಆಗಿ ಇದ್ದು ಮತ್ತೆ ಈಗ ನಮ್ಮೆಲ್ಲರ ಒಂದು ಮೀಟ್ ಹೇಗಿರಬೇಕು ಅಂದರೆ ಸುಮ್ಮನೆ ಒಂದು ದಿನದ ಆಗಿರ್ಬಾರ್ದು. ನಾವೆಲ್ಲ ಯಾವಾಗಲೂ ಮೀಟ್ ಮಾಡ್ತಾ ನಮ್ಮ ಒಂದು ಒತ್ತಡಗಳದ್ದು ಲೈಫ್ ಹೇಗಿದೆ ಅದನ್ನೆಲ್ಲ ಒಂದು ನಿವಾರಿಸ್ಕೊಂಡಿರ್ಬೇಕು ಅನ್ನೋದು ನಮ್ಮೆಲ್ಲ ಒಂದು ಆಸೆ. ಮತ್ತೆ ಇವಾಗ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ, ಈಗ ಒಂದು 10 ರೂಪಾಯಿ ನಾವು ದುಡಿತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ನಾವು ಓದಿರೋ ಸ್ಕೂಲ್ ಆಗಿರ್ಬೋದು ಅಥವಾ ನಾವು ನಮಗೆ ಕಲಿಸಿರೋ ಗುರುಗಳಾಗಿರ್ಬೋದು ಹಾಗೂ ನಮ್ಮ ಪೋಷಕರಾಗಿರ್ಬೋದು. ಅವ್ರಿಗೆ ನಾವೊಂದು ಏನೊಂದು ಕೊಡುಗೆ ಕೊಡಬೇಕು ಅಂದರೆ ನಾವು ಸುಮ್ಮನೆ ಒಬ್ಬರೇ ಹೋಗಿ ಕೊಡೋಕ್ಕಾಗೋದಿಲ್ಲ. ಹಾಗೆ ನಾವೆಲ್ಲ ಸೇರಿಕೊಂಡು ಆ ಒಂದು ಓದಿದ ಶಾಲೆಗೆ ಅಥವಾ ಗುರುಗೆ ಒಂದು ರೆಸ್ಪೆಕ್ಟ್ ಕೊಡೋದು ನಮ್ಮ ಒಂದು ಮೂಲ ಉದ್ದೇಶ. ಅದು ಇವತ್ತಿಂದನೇ ಶುರುವಾಗಲಿ. ಹಾಗೆ ನಾವು ಈಗ ಫೋನ್ ನಂಬರ್ಸ್ ನಮಗೆ ಮುಂಚೆ ಎಲ್ಲರದ್ದು ನಂಬರ್ ಸಿಕ್ಕಿರಲಿಲ್ಲ, ಆದರೆ ಇದು ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ಎಲ್ಲರೂ ಹಳೆ ವಿದ್ಯಾರ್ಥಿಗಳಿಗೆ ಮುಟ್ಲಿ ಅನ್ನೋದು ನಮ್ಮ ಒಂದು ಇಂಟೆನ್ಷನ್. ಹಾಗೆ ನಾವೀಗ ನಮ್ಮ ಪ್ರೆಸೆಂಟ್ ಲೈಫ್ನ ಬಿಟ್ಟು ನಮ್ಮ ಒಂದು ಹಳೆ ಶಾಲೆ, ಹಳೆ ವಿದ್ಯಾರ್ಥಿಗಳು ಅಥವಾ ಹಳೆ ನಮ್ಮ ಗುರುಗಳು ಏನಿದ್ದಾರೆ ಅವ್ರ ಜೊತೆ ಕೈ ಜೋಡಿಸೋಣ ಅಂತ ಹೇಳ್ಬಿಟ್ಟು ನಾವು ಇಚ್ಛಿಸ್ತೀವಿ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು ಹಳೆ ವಿದ್ಯಾರ್ಥಿಗಳನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಅವತ್ತೊಂದು 10 ಮತ್ತು 11ನೇ ತಾರೀಕಿಗೆ ಬಂದು ಒಂದು ಸಪೋರ್ಟಿವ್ ಆಗಿ ನಿಂತು ನಮಗೆ ಒಂದು ಕೈ ಜೋಡಿಸಿ ಅಂತ ಕೇಳ್ಬೋದು. ಸಂಘದ ಸದಸ್ಯ ಎಂ.ಎ. ಚರಣ್ ಕುಮಾರ್ ಮಾತನಾಡಿ, ಜನವರಿ 11ರಂದು ನಗರದ ಹೋಟೆಲ್ ರಾಜ್ ದರ್ಶನಲ್ಲಿ ಹಳೆಯ ವಿದ್ಯಾರ್ಥಿಗಳಿಗಾಗಿ ಸಮ್ಮೇಳನ ಕಾರ್ಯಕ್ರಮ ಹಾಗೂ ಭೋಜನಕೂಟ ಏರ್ಪಡಿಸಲಾಗಿದ್ದು, ಶ್ರೀ ರಾಜೇಶ್ವರಿ ವಿದ್ಯಾಲಯದ 1992 ಬ್ಯಾಚ್ನಿಂದ 2024 ವಿದ್ಯಾರ್ಥಿಗಳು ಕುಟುಂಬ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಶ್ರೀ ರಾಜೇಶ್ವರಿ ವಿದ್ಯಾಲಯದಿಂದ ನೋ ಡ್ರಗ್ಸ್ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗೆ ಜನವರಿ 10 ಶನಿವಾರ ಬರುತ್ತೆ. ಜನವರಿ 10ಗೆ ನೋ ಡ್ರಗ್ಸ್ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗೆ ನಮ್ಮಲ್ಲಿರುವಂತಹ ಓಲ್ಡ್ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಎಲ್ಲರೂ ಸಹ ಬಂದು ಭಾಗವಹಿಸಬೇಕು. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಅವರವರ ಕಾರ್ಯವನ್ನು ತೊಡಗಿಸಿಕೊಂಡು ಮುಂದೆ ಬಂದಿದ್ದಾರೆ. ಅವರು ಇವಾಗ ನಮ್ಮ ಶಾಲೆಗೆ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅನ್ನೋದು ಅವರಾಗಿ ಮುಂದೆ ಬಂದ್ರಿಂದ ನಾನು ಇವತ್ತು ಪರಿಚಯ ಮಾಡ್ಕೊಳ್ತೀನಿ. ಈ ನಮ್ಮ ಶಾಲೆ ಸುಮಾರು 1999 ಸ್ಟಾರ್ಟ್ ಆಗಿದ್ದು. ಇದು ನಾವು ಪ್ರಾರಂಭ ಮಾಡಿದ್ದು ಇದೇ ವೀಣೆಯ ಮನೆಯಲ್ಲಿ ಬಾಡಿಗೆ ತೆಗೆದುಕೊಂಡು ನಮ್ಮ ದೇವಸ್ಥಾನ ದೇವಸ್ಥಾನ ಹೋಗೋ ರಸ್ತೆಯಲ್ಲಿ ಮಾಡಿದ್ದು. ಇವಾಗ ಸ್ವಂತ ಕಟ್ಟಡ ಬೆಳೆದು ನಾವು ಅಲ್ಲಿ ಕಾರ್ಯ ನಡೆಸ್ತಿದ್ದು ಸ್ಕೂಲ್ ನಡೆಸ್ತಾ ಇದ್ದೀವಿ. ಈ ಸ್ಕೂಲು ನಮ್ಮ ತಂದೆಯವರಿಗೆ, ಸಣ್ಣ ಸ್ವಾಮಿಯವರಿಗೆ ಒಂದು ಆಸೆ ಇತ್ತು ಸ್ಕೂಲ್ ಮಾಡಬೇಕು ಅನ್ನೋದನ್ನ. ಅಂಥ ಸಂದರ್ಭದಲ್ಲಿ ನಮ್ಮ ಮನೆಯವರು, ನಾವು ತಂದೆ, ನಮ್ಮ ತಮ್ಮ ವಾಸ್ತೇವ್, ಪ್ರೊಫೆಸರ್ ವಾಸ್ತೇವ್ ಅವರ ಕಾಲ ಆಗಿದ್ದಾರೆ. ಹಾಗೆ ನಾನು ಮತ್ತು ನಮ್ಮ ಸಹೋದರರು ಜೊತೆಗೆ ಗೌರವ ನಮ್ಮ ಮೆಂಬರ್ಸ್ ಆಗಿ ಸುಮಾರು ಮತ್ತು ಗೌರವ ಟೀಚರ್ ಇದ್ದರು. ಮತ್ತು ಈಗ ಮಗ ಚಿಮ್ಮಿದೇವಯ್ಯ, ಅನಿಲ್ ಕೃಷ್ಣಾನಿ, ಹಾಗೆ 4-5 ಜನ ನಮ್ಮಲ್ಲಿ ಗೌರವ ಸದಸ್ಯರಾಗಿದ್ದಾರೆ. ಮೊದಲಿಗೆ ನಾವು ಶಾಲೆ ಮಾಡಬೇಕು, ಸ್ಕೂಲ್ ಮಾಡಬೇಕು ಆದಾಗ ನಮ್ಮ ವಾಸ್ತವರ ನನ್ನ ಸಹೋದರರ ಸ್ನೇಹಿತರು, ಅಂದರೆ ಅವರೇ ಕ್ಲಾಸ್ ಒಟ್ಟಿಗೆ ಕಲಿತಿದ್ದಂಥ ನಮ್ಮ ಈಗಿನ ಹೋಮ್ ಮಿನಿಸ್ಟರ್ ಅವರವರೆಲ್ಲ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ರು. ಅಂದರೆ ಇದು ಅಗ್ರಿಕಲ್ಚರ್ ಕಾಲೇಜ್ ಓದ್ತಾ ಇದ್ರು. ಆಗಿದ್ದು ಪರಿಚಯ. ಹಾಗೆ ಅವ್ರದ್ದು ಇವಾಗ ಸಿದ್ಧಾರ್ಥದಂತರೂ ತುಂಬ ಸ್ಕೂಲ್ಗಳಿದೆ. ಆ ಸಮಯದಲ್ಲಿ ನಾವೆಲ್ಲ ಅವ್ರಿಗೆ ಏನಾದರೂ ಇದು ಮಾಡಬೇಕು ಅಂತ ಆಸೆ. ಮತ್ತು ಹಾಗೆ ಅವ್ರ ನಮ್ಮಲ್ಲಿ ಬಂದಾಗ, ಅವ್ರು MLA ಆಗಿದ್ದಾಗ ಬಂದಾಗ ಹೇಳಿದ್ರು, ನೀವು ಇಲ್ಲೇ ಮಾಡಿ, ರಾಜೇಶ್ ತಾಯಿ ಹೆಸರು ಮಾಡಿ ಅಂತ. ಹಾಗೆ ಪ್ರತಿಯೊಂದು ಮಾಹಿತಿ ಅವರೇ ನಮಗೆ ಕೊಟ್ಟಿದ್ದು. ಸ್ಕೂಲ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋ ಉದ್ದೇಶ ಅವರೇ ನಮಗೆ ಕೊಟ್ಟಿದ್ದು. ಹಾಗಾಗಿ ನಾವು ಸ್ಕೂಲನ್ನು ಪ್ರಾರಂಭ ಮಾಡಿದ್ದು. ಜೊತೆಗೆ ನಮ್ಮ ಸ್ಕೂಲ್ ಪ್ರಾರಂಭ ಮಾಡಿ ನಾನು ನಮ್ಮಲ್ಲಿ ಅಧ್ಯಕ್ಷರಾಗಿ ಮತ್ತು ಸಹೋದರರು ಸದಸ್ಯರು, ಹಾಗೆ ಗೌರ್ನರ್ ಗೌರವ ಸದಸ್ಯರಾಗಿ ಸುಮಾರು ಜನ ನಾವು ಸ್ಟಾರ್ಟ್ ಮಾಡೋದು. ಈಗಾಗಲೇ ತುಂಬ ಜನ ಮಕ್ಕಳು ಬೆಳೆದು ಓದಿ ವಿದ್ಯಾವಂತರಾಗಿ ಇವಾಗ ಸರ್ಕಾರದ ಹುದ್ದೆ ಆಗಿರ್ಬೋದು, ಅವರವರ ಕಾರ್ಯಕ್ಕೆ ತೊಡಗಿಸ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಮಟ್ಟಕ್ಕೆ ಹೋಗಿದ್ದಾರೆ. ಆ ಒಂದು ಸಂತೋಷದಲ್ಲಿ ನಮ್ಮ ಇದೇ ಹಳೆ ವಿದ್ಯಾರ್ಥಿಗಳು ಇವಾಗ ನಮ್ಮಲ್ಲೇ ಮುಂದೆ ಬಂದು ನಾವೆಲ್ಲ ನಾವು ದೇವಸ್ಥಾನ ಸ್ಕೂಲನ್ನು ಬೆಳೆಸೋಣ, ಸ್ವಲ್ಪ ಅವರದೇ ಒಂದು ಒಕ್ಕೂಟ ಮಾಡೋಣ ಅಂತ ಉದ್ದೇಶಕ್ಕೆ ಬಂದಿದ್ದಾರೆ. ಈಗ ಮುಂದೆ ಬಂದು
ಸುದ್ದಿಗೋಷ್ಠಿಯಲ್ಲಿ ಶ್ರೀ ರಾಜೇಶ್ವರಿ ವಿದ್ಯಾಲಯದ ಅಧ್ಯಕ್ಷರಾದ ಗೋವಿಂದರಾಜು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪ್ರದೀಪ್ ಕರ್ಕೆರ, ಖಜಾಂಚಿ ನಿರಂಜನ್ ಉಪಸ್ಥಿತರಿದ್ದರು.